ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರೈತರ ಬೆಂಗಳೂರು ಬಿಜಾಪುರ ಜಿಲ್ಲಾ ಶಾಖೆ ವಿಜಯಪುರ. ಈಗ ನಾವು ಹೆಸ್ಕಾಂ ಅಧಿಕಾರಿಗಳಿಗೆ ಈಗಾಗಿ ಮನವಿ ಕೊಡಲಾಗಿದೆ. ಸಹಾಯಕ ಕಾರ್ಯನಿರ್ವಾಹಕರು 1 ಹಾಗೂ 2ರಲ್ಲಿ ಗುಂಟಾ ಪ್ಲಾಟ್ ನಿವೇಶನಗಳು ಹಾಗೂ ಸಬ್ ರಿಜಿಸ್ಟ್ರಿ ಖರೀದಿ ಆದಂತ ಕಾಗದ ಪತ್ರಗಳಿಗೆ ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ಅರ್ಜಿ ಸಲ್ಲಿಸಿದ್ದು, ಅದರ ಪ್ರಕಾರ ಅವರು ನಮಗೆ ಆನ್ಸರ್ ಕೊಟ್ಟಿದ್ದು ಇದು ಸಬ್ ರಿಜಿಸ್ಟರ್ ಹಾಗೂ ಬಕ್ಷಿಸ್ ಭಕ್ತರಿಗೆ ಕೊಡಲಿಕ್ಕೆ ಬರುವುದಿಲ್ಲ ಅಂತ ಆದೇಶ ನಮಗೆ ಹಿಂದಿರುತ್ತಾರೆ. ನಾವು ಅವ್ರಿಗೆ ಲಿಖಿತ ರೂಪದಲ್ಲಿ ಲಿಖಿತ ರೂಪದಲ್ಲಿ 8/4/2026 7 ವಿದ್ಯುತ್ ಗ್ರಾಹಕರ ಅರ್ಜಿಯನ್ನು ಸಲ್ಲಿಸಿ ಈ ಗ್ರಾಹಕರಿಗೆ ವಿದ್ಯುತ್ ಸರಬರಾಜು ಕೊಡಲು ವಿನಂತಿ ಮಾಡಿದ್ದೀವಿ. KRC ನಿಯಮದ ಪ್ರಕಾರ ಕೊಡ್ಲಿಕ್ಕೆ ಬರಲಿಕ್ಕೆ ಲಿಖಿತ ರೂಪದಲ್ಲಿ ಕೊಡೋದು ಹೇಳಿದೆವು. ನ್ಯಾಯಾಲಯ ಆದೇಶ ಇದ್ದರೂ ಕೊಡೋದು ತಿಳಿವು, ಹೆಸ್ಕಾಂ ಇಲಾಖೆ ಆದೇಶ ಇದ್ರೂ ಕೊಡೋದು ತಿಳಿವು, ಕರ್ನಾಟಕ ಸರ್ಕಾರ ಆದೇಶ ಇದ್ರೂ ಲಿಖಿತ ರೂಪದಲ್ಲಿ ನಮ್ಮ ಅಸೋಸಿಯೇಷನ್ಗೆ ರೈಟಿಂಗ್ ದಲ್ಲಿ ಕೊಡುವಂತವರಿಗೆ AW CSC 19 CSC 2ಗೆ ಲಿಖಿತ ರೂಪದಲ್ಲಿ ಕೊಟ್ಟಿದ್ದು. ಅವ್ರು ಯಾವುದೇ ರೀತಿಯಲ್ಲಿ ನಮಗೆ ಉತ್ತರ ಕೊಟ್ಟಿರುವುದಿಲ್ಲ. ಹಾಗೆ ಕೇವಲ ವಿದ್ಯುತ್ ಕೊಡಲಿಕ್ಕೆ ಬರುವುದಿಲ್ಲ ಅಂತ ಒಂದು ರೈಟಿಂಗ್ ದಲ್ಲಿ ಬರೆದು ಕೊಟ್ಟಿದ್ದಾರೆ. ನಿಯಮಾನುಸಾರವಾಗಿ ಯಾವುದೇ ಲಿಖಿತ ಕಾಪಿಯನ್ನು ನಮಗೆ ಸಲ್ಲಿಸುವುದಿಲ್ಲ. ಬಿಜಾಪುರ ಜಿಲ್ಲಾ ಶಾಖೆ ವಿದ್ಯುತ್ ಗುತ್ತಿಗೆದಾರರ ಸಂಘ ಸಲ್ಲಿಸುವುದಿಲ್ಲ. ಅದರ ಪ್ರಕಾರ ನಾವು 17/6/2026 ಕೇಂದ್ರ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘ ಕೇಂದ್ರ ಕಚೇರಿ RTO ಆಫೀಸ್ ಎದುರುಗಡೆಯಿಂದ ರ್ಯಾಲಿ ಪಾದಯಾತ್ರೆ ರ್ಯಾಲಿ ಒಂದು ಮಾರ್ಗ ಅನುಮತಿ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳಿಂದ ತಹಶೀಲ್ದಾರ್ ಹಾಗೂ ಗೋಲ್ಮಠ ಅಂಡ್ ಜಲನಗರ ಪೊಲೀಸರಿಂದ ಅನುಮತಿ ಪಡೆದುಕೊಂಡು 17/6/2026 RTO ಆಫೀಸಿನಿಂದ ಲಲಿತ್ಮಲಿಂದ ಕಟ್ಕಿ ಬಜಾರ್ ಟು ಅಂಬೇಡ್ಕರ್ ಸರ್ಕಲ್ ಟು ಬಸವ ಸರ್ಕಲ್ ಮತ್ತು ರಿಟರ್ನ್ ಅಂಬೇಡ್ಕರ್ ಸರ್ಕಲ್ ಹಾಗೂ DC ಆಫೀಸ್ ಮುಂದೆ ನಮ್ಮ ಮನವಿ ಇರುತ್ತದೆ. ಎಲ್ಲರೂ ಹೆಚ್ಚಿನ ಗ್ರಾಹಕರು ಹಾಗೂ ಜನರು ವಿದ್ಯುತ್ ಗುತ್ತಿಗೆದಾರರು ಬಿಜಾಪುರ ಜಿಲ್ಲಾ ವಿದ್ಯುತ್ ಗುತ್ತಿಗೆದಾರರು ಒಟ್ಟು ಸೇರಿ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಬಿಜಾಪುರದ ಸಾರ್ವಜನಿಕರು ನಮ್ಮ ಸಹಕಾರಗಳಿಗೆ ವಿನಂತಿ ಅರ್ಜಿ ಎಲ್ಲಾ ಸಂಘಟನೆಗಳಿಗೂ ಹಾಗೂ ರೈತ ಸಂಘದವರಿಗೆ ನಾವು ಲಿಖಿತ ರೂಪದಲ್ಲಿ ಸಲ್ಲಿಸಿದ್ವಿ. ಗ್ರಾಹಕರಿಗೆ ಬರ್ಬೇಕಂತ ಆಹ್ವಾನ ಕೊಟ್ಟಿರ್ತೀವಿ, ಅವರು ಬರ್ತೀವಿ ಅಂತ ಹೇಳ್ತಾರೆ. 10 ಗಂಟೆಲಿಂದ ರ್ಯಾಲಿ ಪಾದಯಾತ್ರೆ ನಡೀತದ. 2:02 DC ಆಫೀಸ್ ಕಚೇರಿ ಒಳಗೆ ಮುಕ್ತಾಯಗೊಳಿಸ್ತೇವೆ ಅಂತೇಳಿ ನಂದು 2 ಮಾತು ಮುಗಿಸಿ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಸೈಯದ್ ಯಾಸಿನ್ ಗುಲ್ಬರ್ಗ, ವಿಜಯಪುರ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಜಿಲ್ಲಾ ಸಮಿತಿ ವಿಜಯಪುರ. ಇವತ್ತಿನ ದಿವಸ ನಾವೊಂದು ನಾಳೆ 17ನೇ ತಾರೀಕು ನಾವು ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಹಾಗೂ ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ ನಮ್ಮ ಜೊತೆಯಲ್ಲಿ ಸಾರ್ವಜನಿಕರು ಸೇರಿಕೊಂಡು ಹಾಗೂ ಎಲ್ಲ ರೈತ ಪ್ರಗತಿಪರ ಸಂಘಟನೆಗಳು ಸೇರಿಕೊಂಡು ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಪ್ಪಾ ಅಂದ್ರೆ, ಈಗ ನಮ್ಗೆ ಇದಕ್ಕಿಂತ ಒಂದು 4 ತಿಂಗಳು 2025 ಮುಂಚೆ ಎಲ್ಲ ನಮ್ಮ ಗುಂಟಾ ಪ್ಲಾಟ್ಗಳಿಗೂ ಹಾಗೂ ಎಣ್ಣೆ ಪ್ಲಾಟ್ಗಳಿಗೂ ಎಲ್ಲಕ್ಕೂ ಕರೆಂಟ್ಗಳನ್ನ ನಮ್ಮ ವಿದ್ಯುತ್ ಇಲಾಖೆಯಿಂದ ವಿದ್ಯುತ್ ಮಂಜೂರಾತಿ ಸಿಗ್ತಾ ಇತ್ತು. ಆದ್ರೆ ಒಂದು ಹೋದ ವರ್ಷ 4ನೇ ತಿಂಗಳ ನಂತರದಿಂದ ಸರ್ಕಾರದ ಆದೇಶ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಗುಂಟಾ ನಿವೇಶನಗಳಿಗೆ ವಿದ್ಯುತ್ ಕೊಡೋದನ್ನು ನಿಲ್ಲಿಸಿದ್ದಾರೆ. ಆದ್ರಿಂದ ನಾವು ದಯವಿಟ್ಟು ಎಲ್ಲ ಈಗ ನೋಡಿ, ಎಲ್ಲ ಉತ್ತಾರಿ ಇದ್ದವ್ರಿಗೆ ವಿದ್ಯುತ್ ಸಂಪರ್ಕ ಬೇಕೇ, ಉತ್ತಾರಿ ಇಲ್ಲದವ್ರಿಗೂ ವಿದ್ಯುತ್ ಸಂಪರ್ಕ ಬೇಕೇ. ನಮ್ಗೆ ಮನುಷ್ಯನಿಗೆ ಮುಖ್ಯವಾದದ್ದು ವಿದ್ಯುತ್, ನೀರು ಹಾಗೂ ಗಾಳಿ, ಈ 3 ನಮ್ಗೆ ಮನುಷ್ಯ ಬದುಕಬೇಕಂದ್ರೆ ಬೇಕೇ ಬೇಕು. ಆದ್ದರಿಂದ ಇದು ನಮ್ಗೆ ಒಂದು ಅತ್ಯಮೂಲ್ಯವಾದಂತ ಒಂದು ಬೇಕಾಗಿರುವಂತ ಒಂದು ಜೀವನ ನಡೆಸಲಿಕ್ಕೆ ಬೇಕಾಗಿರುವಂತ ಒಂದು ವಿದ್ಯುತ್ ನಮಗೆ ಎಲ್ಲ ಈ ಇಲಾಖೆಯಿಂದ ಮಂಜೂರಾತಿ ನೀಡಬೇಕು. ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಪ್ರಕಾರ 2400 ಸ್ಕ್ವೇರ್ ಫೀಟ್ ಒಳಗೂ ವಿದ್ಯುತ್ ಸಂಪರ್ಕ ನೀಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ದಾರೆ. ಆದ್ರೆ ಆದೇಶವನ್ನು ನಮ್ಮ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಗಾಳಿಗೆ ತೂರಿದ್ದಾರೆ. ಒಂದು ಕುಂಟು ನೆಪ ಹೇಳ್ಕೊಂಡು ನಮ್ಗೆ ಬಕ್ಷಿಸ್ ಪತ್ರಕ್ಕೆ ಕೊಡಕ್ ಬರಲ್ಲ, ಆಮೇಲೆ ಸಬ್ ರಿಜಿಸ್ಟರ್ ಖರೀದಿ ಪತ್ರಕ್ಕೆ ಕೊಡಕ್ ಬರಲ್ಲ, ಒಂದು ಯಾವುದೇ ಒಂದು ಈ ತರ ಒಂದು ಕುಂಟು ನೆಪಗಳನ್ನ ಹೇಳ್ಕೊಂಡು ತಮ್ಮ ಇಲಾಖೆಯಿಂದ ತಾವು ಸ್ವಂತ ಮನೆಯಿಂದ ಕರೆಂಟ್ ಕೊಟ್ಟಂಗೆ ಒಂದು ನಮ್ಮ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಇದನ್ನ ವಿರೋಧಿಸಲಿಕ್ಕೆ ದಿನಾಂಕ 17/6/2026 ಬುಧವಾರ ದಿವಸ ಬೆಳಿಗ್ಗೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘದ ಆಫೀಸಿನಿಂದ ಬಾಗಲಕೋಟೆ ಕ್ರಾಸ್ ಹಾಗೂ
ಅಂಬೇಡ್ಕರ್ ಸರ್ಕಲ್ ಹಾಗೂ ಬಸವೇಶ್ವರ ಸರ್ಕಲ್ವರೆಗೆ ಒಂದು ಶಾಂತಿಯುತವಾಗಿ ಒಂದು ಎಲ್ಲಾ ಗುತ್ತಿಗೆದಾರರು ಹಾಗೂ ರೈತಪರ ಸಂಘಟನೆಗಳು ಎಲ್ಲ ಸೇರಿಕೊಂಡು ನಾವು ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ರ್ಯಾಲಿಗೆ ಎಲ್ಲ ಗ್ರಾಹಕರು ಹಾಗೂ ರೈತಪರ ಸಂಘಟನೆಗಳು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಹಾಗೂ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ರ್ಯಾಲಿಯನ್ನು ಮಾಡಿ ನಮ್ಮ ಅನಿಸಿಕೆಗಳನ್ನ ಹಾಗೂ ನಮ್ಮ ಮನವಿಯನ್ನು DC ಅವರಿಗೆ ಸಲ್ಲಿಸಿ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗೂ ಎಲ್ಲ ನಮ್ಮ ಸಾರ್ವಜನಿಕರಿಗೆ ನಮ್ಮ ಸಂಘದ ವತಿಯಿಂದ ಒಂದು ಒಳ್ಳೆಯ ಒಂದು ನೆಕ್ಸ್ಟ್ಗೆ ಅವ್ರಿಗೆ ನಾವು ಎಲ್ಲ ಕರೆಂಟನ್ನು ಕೊಡಿಸಲಿಕ್ಕೆ ನಾವು ಒಂದು ತಯಾರಿಯನ್ನು ನಾವು ನಡೆಸ್ತಾ ಇದ್ದೀವಿ. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ಶಿವಾನಂದ ಮೊಳವಾಡ್, ಕೇಂದ್ರ ಜಿಲ್ಲಾ ಸಮಿತಿ ಸದಸ್ಯರು ಹಾಗೂ ಸೆಕ್ರೆಟರಿ, ವಿಜಯಪುರ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ, ಅವೆನ್ಯೂ ರಸ್ತೆ, ಬೆಂಗಳೂರು ಹಾಗೂ ವಿಜಯಪುರ ಜಿಲ್ಲಾ ಸಮಿತಿ. ನಮಗೆ ಮೊದಲು ವಿದ್ಯುತ್ ಎಲ್ಲಾ ಗ್ರಾಹಕರಿಗೂ ಕೊಡಲಾಗುತ್ತಿತ್ತು. ಈಗ ಸರ್ವೋಚ್ಚ ನ್ಯಾಯಾಲಯದ ಒಂದು ನೆಪ ಹೇಳಿ ಯಾವುದೇ ಗ್ರಾಹಕರುಗಳಿಗೆ ಅಂದ್ರೆ ಬಕ್ಷಿಸ್ ಪತ್ರ ಅಥವಾ ರೆವಿನ್ಯೂ ಸೈಟ್ಗಳಿಗೆ ವಿದ್ಯುತ್ ಕೊಡಲು ನಿರಾಕರಿಸಿದ್ದಾರೆ. ಆ ನಿರಾಕರಣೆ ಸಲುವಾಗಿ ವಿದ್ಯುತ್ ಕಂಪನಿಗಳಿಗೂ ಅಪಾರವಾದ ನಷ್ಟವಾಗಿದೆ. ಆವಾಗ ಡೆವಲಪ್ಮೆಂಟ್ ಚಾರ್ಜ್ ತುಂಬಿಕೊಂಡು ವಿದ್ಯುತ್ ಕಂಪನಿಗಳಿಗೂ ಲಾಭ ಇತ್ತು ಮತ್ತು ಗ್ರಾಹಕರಿಗೂ ಲಾಭ ಇತ್ತು. ಸೊ ಈಗ ವಿದ್ಯುತ್ ಕಂಪನಿಗಳು ಸಹ ವಿದ್ಯುತ್ ಕೊಡದೆ ನಷ್ಟದ ದಾರಿಯಲ್ಲಿ ಹೋಗ್ತಿದ್ದಾರೆ. ಮತ್ತು ಹಾಗೆ ನಮ್ಮ ಕಾಂಟ್ರಾಕ್ಟರ್ಗಳಿಗೂ ವಿದ್ಯುತ್ ಇಲಾಖೆದವರು ಅಂದ್ರೆ ಹೆಸ್ಕಾಂದವರು ಒಂದು ERP ಸಾಫ್ಟ್ವೇರ್ ತಗೊಂಡು ಕಾಂಟ್ರಾಕ್ಟರ್ಗಳ ಬಿಲ್ಲು ಸಹ ಸರಿಯಾಗಿ ಆಗುತ್ತಿಲ್ಲ ಮತ್ತು ಪ್ರತಿಯೊಂದನ್ನು ERP ಸಾಫ್ಟ್ವೇರ್ ತಂದಿದ್ದಾರೆ. ಅದು ERP ಅನ್ನು ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಒಂದು ಮಾರಕ ಆಗಿದೆ. ಯಾಕಂದ್ರೆ ಎಮರ್ಜೆನ್ಸಿ ಕಂಡೀಷನ್ ನಲ್ಲಿ ವಿದ್ಯುತ್ ಗುತ್ತಿಗೆದಾರರು ಏನು ಬಯಸದೆ ಎನರ್ಜಿ ರಿಸ್ಟೋರೇಷನ್ ಮಾಡಿಕೊಟ್ಟಿರ್ತಾರೆ. ಸೊ ಇದನ್ನ ERP ಒಂದು ಸಾಫ್ಟ್ವೇರ್ ತಂದು ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ತುಂಬಾ ಅನಾನುಕೂಲತೆ ಆಗುತ್ತಿದೆ. ಹಾಗೂ ನಮಗೆ ಸರಿಯಾದ ಟೈಮ್ಗಳಲ್ಲಿ ನಮ್ಮ ವಿದ್ಯುತ್ ಗುತ್ತಿಗೆದಾರದ್ದು ಬಿಲ್ಲು ಸಹ ಆಗುತ್ತಿಲ್ಲ. ಸೊ ಇದು ಏನು ಯಾರಿಗೂ ವಿದ್ಯುತ್ ಸಿಗುತ್ತಿಲ್ಲ. ಸೊ ಅದಕ್ಕೆ ನೀವು ವಿದ್ಯುತ್ ಕೊಡಬೇಕು. ಹಾಗೂ ಕಾಂಟ್ರಾಕ್ಟರ್ಗಳ ಸಮಸ್ಯೆ ಏನಿದೆಯಲ್ಲ ERP ಸಾಫ್ಟ್ವೇರ್ ಸಲುವಾಗಿ ಆ ERP ಸಾಫ್ಟ್ವೇರ್ ಸಡಿಲಿಕೆ ಮಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಸೌಮ್ಯ ನಾರಾಯಣ್ಕರ್, ಮಹಿಳಾ ಘಟಕದ ಉಪಾಧ್ಯಕ್ಷರು, ರಾಜ್ಯ ಮಹಿಳಾ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಉಪಾಧ್ಯಕ್ಷರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ರಿಜಿಸ್ಟರ್ಡ್ ಹೆಡ್ ಬೆಂಗಳೂರು, ಬಿಜಾಪುರ ಜಿಲ್ಲಾ ಶಾಖೆ. ಇವತ್ತು ನಾವು ಪ್ರೆಸ್ ಮೀಟಿಂಗ್ ಮಾಡುತ್ತಿರುವ ಉದ್ದೇಶ ಗುಂಟಾ ಪ್ಲಾಟ ಹಾಗೂ ಇಲ್ಲಿ ಇರುವಂತ ಭ್ರಷ್ಟ ಅಧಿಕಾರಿಗಳ ಬಗ್ಗೆ. ಇವತ್ತು 10 ವರ್ಷ ಆದ್ರೂ ಇಲ್ಲೇ ಅದಾರ ಅವರು. SO, JE, AWE, SC ಇಲ್ಲೇ ತಳ ಹುರ್ಕೊಂಡು ಕೂತಾರ. ಅದ್ರ ಸಲುವಾಗಿ ಗುತ್ತಿಗೆದಾರರಿಗೆ ನೋವುಗಳ ಅವರು ಬಹಳ ತ್ರಾಸಗಳಾಗ್ತಾರ. ಈ ಆಲ್ರೆಡಿ ಇದರ ಬಗ್ಗೆ ನಮ್ಮ ಕೇಂದ್ರ ಸಮಿತಿ ಸದಸ್ಯರು, ನಮ್ಮ ಸೆಕ್ರೆಟರಿ ಅವರು ಬಹಳ ಉತ್ತಮವಾಗಿ ಹೇಳ್ಯಾರ. ನಾವೇನದಲ್ಲ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮೊನ್ನೆ ನೀವು ಹೇಳಿದ್ರಿ, ಏನೇ ಇದ್ರು ಫೋನ್ ಮುಖಾಂತರ ನಮಗೆ ತಿಳಿಸಿದ್ರಿಪ್ಪ ಅಂದ್ರ ನಾವು ಏನೇ ಇದ್ರು ಸುದ್ದಿ ಮಾಡ್ತೀವಿ ಅಂತ ತಾವು ಹೇಳಿದ್ರಿ. ನಾವು ಇದರಲ್ಲಿ ನಿಮ್ಗೆ ಸಂದೇಶವನ್ನು ಕೊಳ್ಳಾತೀವಿ. ಮೊದಲನೇದಾಗಿ ಇಲ್ಲಿ ಇದ್ದಂತ ಎಲ್ಲ ಏನ್ 10 ವರ್ಷಗಳ ನಾವು ಕೆಲಸಗಳನ್ನ ಏನ್ ಮಾಡಿದ್ದಾರಲ್ಲ ಅವ್ರನ್ನ ನೀವು ಟ್ರಾನ್ಸ್ಫರ್ ಮಾಡ್ಬೇಕು. ಅದನ್ನ ಮಾಡಿದ್ರೆ ನಮ್ಗೆ ಬಹಳ ಇಲ್ಲಿ ಎಲ್ಲ ಗುತ್ತಿಗೆದಾರರಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು ಹಾಗೂ ರೈತರಿಗೆ ಬಹಳ ಒಂದು ಒಳ್ಳೇದಾಗ್ತದೆ. ಮತ್ತ ನಮ್ಮ 24/7 ಇಂಟು ನಮ್ಮ ಗುತ್ತಿಗೆದಾರರಿಗೆ ಹಾಕ್ತಾರೆ. ಆದ್ರ ಅವ್ರ ಬಿಲ್ಗಳನ್ನು ಕೊಡ್ಬೇಕಾದ್ರೆ 108 ಕಾಯ್ದೆಗಳನ್ನ ಹೇಳ್ತಾರ. ಇವತ್ತಿಗೆ 4 ರಿಂದ 5 ತಿಂಗಳಾಯ್ತು ಅವ್ರ ಬಿಲ್ಗಳಾಗಿಲ್ಲ. ಮತ್ತೆ ಇವರು ತಮ್ಮ ಎಸ್ಕಾಂ ಅಧಿಕಾರಿಗಳ ಬಿಲ್ ಅನ್ನ 31ನೇ ತಾರೀಕಿದ್ರು 28ನೇ ತಾರೀಕಿಗೆ ಬಿಲ್ ಹಾಕ್ತಾರ. ಅದಕ್ಕ ತಾವು ದಯವಿಟ್ಟು IARP, EDRP ಅಂತ ಹೇಳಿದ್ರ ಗುತ್ತಿಗೆದಾರರು ಹೆಂಗ್ ಪೇಮೆಂಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ತಮ್ಮ ಕೆಲಸಗಳನ್ನ ನಿರ್ವಹಿಸ್ಕೋಬೇಕು. ತಾವು ಲೆಟರ್ ಬರ್ಸ್ಕೊಂಡಿರ್ತೀರಿ, ಯಾವುದೇ ಏನೇ ಬಂದ್ರು ನೀವು ಅದನ್ನ ಬಿಟ್ಟು ಕೆಲಸಗಳನ್ನ ಮಾಡಬಾರದು ಬರ್ಸ್ಕೊಂಡಿರ್ತೀರಿ. ಗುತ್ತಿಗೆದಾರರು ಹೋಗಿ ನಾವು ಉರುಳು ಹಾಕೊಳ್ಳುವಂತ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಮಾಡಿರಿ ನೀವು. ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ತಾವು ಇದನ್ನ ಒಂದು ಪರಿಶೀಲನೆಯನ್ನ ಮಾಡಿ ಮೊದಲೇದಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ನಾ ಮಾಡ್ಕೊಳ್ಳೋದು ಇಷ್ಟೇ. ಇಲ್ಲಿ ಇರುವಂತ ಮೊದಲ ಎಲ್ಲ ಸಿಬ್ಬಂದಿ ವರ್ಗದವರನ್ನ ಎತ್ತಿ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಾನು ಮಾಜಿ ಬಿಜಾಪುರ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ ಸಂಘಿ ಅವರಿಗೆ
ನನ್ನ ಅನಂತ ವಂದನೆಗಳು. ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ, ಅಭಿನವ ರಸ್ತೆ, ಬೆಂಗಳೂರು, ಜಿಲ್ಲಾ ಶಾಖೆ ವಿಜಯಪುರ. ಇವತ್ತಿನ ನನ್ನ ಹೇಳಿಕೆ ಏನೆಂದರೆ, ಈ ಮುಂಚೆ ವಿದ್ಯುತ್ ಸರಬರಾಜನ್ನು ಒಂದು ಆಧಾರ್ ಕಾರ್ಡ್ ಪ್ರತಿ ಮೂಲಕ ವಿದ್ಯುತ್ ಸರಬರಾಜು ಮಾಡ್ತಿದ್ರು. ಆ ನಂತರ ಕೆಲವೊಂದು ಇದನ್ನ ಅರ್ಜಿಗಳಿಗೆ ಉತಾರೆ ವಗೈರೆ ಕೇಳಿದ್ರು. ಈಗ ಏನ್ ಮಾಡಿದ್ರಪ್ಪ ಅಂದ್ರೆ, ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಅವರು ಕೇಳಿರುವ ಆದೇಶನೇ ಬೇರೆ, ಇವರು ಅದನ್ನೆಲ್ಲ ಮಾರ್ಪಾಡು ಮಾಡಿ ಇವತ್ತ ಗೊಂದಲ ಸೃಷ್ಟಿಸ್ಯಾರ. ಈ ಗೊಂದಲ ನಿವಾರಣೆ ಮಾಡಿ ಎಲ್ಲಾ ಗ್ರಾಹಕರಿಗೆ ವಿದ್ಯುತ್ ಸರಬರಾಜು ಮಾಡುವಂತೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಇವತ್ತಿನ ದಿವಸ ನಾ ಈ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ತೇನೆ. ನನ್ನ ಹೆಸರು ರಾಚಪ್ಪ ಸಿದ್ದರಾಮಪ್ಪ ಹಳ್ಳಿಗಿ, ಮಾಜಿ उपाध्यक्ष विजयपुर। पल पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।